ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೌರ್ಣಮಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೌರ್ಣಮಿಯ ದಿವಸ ನಾವು ಯಾವ ಒಂದು ವ್ರತವನ್ನು ಮಾಡಬೇಕು, ಏನು ಪೂಜೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಪೌರ್ಣಮಿ ಯಾವ ದಿವಸ ಬಂದಿದೆ ಅಂಥೇಳಿ ತಿಳಿಸ್ಕೊಡ್ತೀನಿ. ಈ ಒಂದು ಜೂನ್ ತಿಂಗಳಲ್ಲಿ 10, 11 ಅನ್ನುವಂಥದ್ದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಯಾವ ಸಮಯಕ್ಕೆ ಪೌರ್ಣಮಿ ಆರಂಭವಾಗುತ್ತೆ, ಯಾವ ಒಂದು ಸಮಯಕ್ಕೆ ಮುಕ್ತಾಯ ಆಗುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ನಾವು ಏನು ವಟ ಸಾವಿತ್ರಿಯ ವ್ರತ ಅನ್ನೋದು ಕೂಡ ಇವತ್ತಿನ ದಿವಸನೇ ಬರುತ್ತೆ. ಪೌರ್ಣಮಿಯ ದಿವಸ ಎಲ್ಲರೂ ಕೆಲವೊಬ್ಬರು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸರಳವಾಗಿ ಮನೆಯಲ್ಲಿ ಮಾಡ್ಕೊಳ್ತಾರೆ. ಕೆಲವೊಬ್ಬರು ದೇವಸ್ಥಾನಕ್ಕೆ ಹೋಗಿ ಮಾಡಿಕೊಂಡು ಬರ್ತಾರೆ. ಅವರು ಕೂಡ ಯಾವ ದಿನದಂದು ಮಾಡ್ಕೊಳ್ಬೇಕು, ಏನು ಎತ್ತ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಅವತ್ತಿನ ದಿವಸ ಯಾವ ದಿನ ನಮಗೆ ಪೌರ್ಣಮಿ ಬಂದಿದೆ ಅನ್ನೋದನ್ನು ಮೊದಲಿಗೆ ತಿಳಿಸ್ಕೊಡ್ತೀನಿ. 10ನೇ ತಾರೀಕು ನಮಗೆ 11:30ಕ್ಕೆ ಪೌರ್ಣಮಿ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ. ಅದು ಮುಗಿಯುವಂಥದ್ದು ನೆಕ್ಸ್ಟ್ ಡೇ 11ನೇ ತಾರೀಕು 1 ಗಂಟೆಗೆ ನಮಗೆ 1 ಗಂಟೆ 34 ನಿಮಿಷಕ್ಕೆ ಮುಕ್ತಾಯ ಆಗುವಂಥದ್ದು. ಹಾಗಾಗಿ ನಾವು ಯಾವ ಒಂದು ಸಮಯದಲ್ಲಿ ನಾವು ಈ ಒಂದು ಪೌರ್ಣಮಿಯ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಪೌರ್ಣಮಿ ದಿವಸ ಯಾವ ಒಂದು ರೀತಿಯಾಗಿ ನಾವು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು. ತುಂಬ ಜನ ಈ ಒಂದು ಪೌರ್ಣಮಿಯ ದಿವಸ ವಟ ಸಾವಿತ್ರಿ ವ್ರತ ಕೂಡ ಮಾಡ್ತಾರೆ ಅವತ್ತಿನ ದಿವಸ. ಹಾಗಾಗಿ ನಾನು ಇವತ್ತು ವ್ರತದ ಬಗ್ಗೆ ಏನು ನಾನು ತಿಳಿಸ್ಕೊಡ್ತಾ ಇಲ್ಲ. ಪೌರ್ಣಮಿ ದಿವಸ ಏನೆಲ್ಲ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಏನನ್ನ ಪೂಜೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ನಾವು ಎಲ್ಲ ಒಂದು ಪೂಜೆಗಳನ್ನು ಮುಗಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ನಿಮಗೆ ತಿಳಿಸ್ತಾ ಇರುವಂಥದ್ದು, ಅವತ್ತಿನ ದಿವಸ ನಾವು ಯಾವ ಒಂದು ಮರವನ್ನು ಪೂಜೆಯನ್ನು ಮಾಡಿದ್ದೇ ಆದರೆ ನಮ್ಮ ಒಂದು ಪತಿಯ ಆಯುಸ್ಸು ಅನ್ನುವಂಥದ್ದು ಹೆಚ್ಚಾಗುತ್ತೆ. ಮತ್ತು ಇವಾಗ ತುಂಬ ಜನ ಪೌರ್ಣಮಿಯ ಪೂಜೆಯನ್ನು ಮನೆಯಲ್ಲೂ ಸಹ ಸರಳವಾಗಿ ಮಾಡ್ಕೊಳ್ತಾ ಇರ್ತಾರೆ. ಅಂಥವರು ಕೂಡ ಯಾವತ್ತಿನ ದಿವಸ ನಾವು ಪೂಜೆಯ ಒಂದು ಸಾಮಗ್ರಿಗಳನ್ನು ತೊಳೆದುಕೊಳ್ಬೇಕು. ಪೌರ್ಣಮಿ ಪೂಜೆ ಮಾಡೋ ಅನ್ನೋವಂಥವ್ರು ನಮಗೆ ಮಂಗಳವಾರ ಬಂದಿರೋದ್ರಿಂದ ನೀವು ಸೋಮವಾರ ದಿವಸನೇ ನೀವು ಪೂಜೆಯ ಒಂದು ದೇವರ ಮನೆಯನ್ನೆಲ್ಲ ಶುಚಿಗೊಳಿಸಿ ಇಟ್ಕೊಳ್ಬೇಕಾಗತ್ತೆ. ಮಂಗಳವಾರನೇ ನಮಗೆ ಈ ಪೂಜೆಯನ್ನು ಸಲ್ಲಿಸುವಂಥದ್ದು. ನಾವು ಅಮಾವಾಸ್ಯೆಯನ್ನು ನೋಡೋದಾದರೆ ನಾವು ಬೆಳಗ್ಗೆ ಸೂರ್ಯ ಉದಯಿಸುವಂಥ ಒಂದು ಸಂದರ್ಭಕ್ಕೆ ನೋಡ್ಕೊತೀವಿ. ಆದರೆ ಪೌರ್ಣಮಿಯನ್ನು ನಾವು ನೋಡೋದಾದರೆ ನಮಗೆ ಪೌರ್ಣಮಿ ಅನ್ನುವಂಥದ್ದು ಚಂದ್ರ ಉದಯ ಆಗುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ನಾವು ಈ ಒಂದು ಮಂಗಳವಾರ ದಿವಸನೇ ನಾವು ಒಂದು ಪೌರ್ಣಮಿಯ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಆವತ್ತಿನ ದಿವಸ ಈ ಒಂದು ಮರಕ್ಕೆ ಹೋಗಿ ನೀವು ಪ್ರದಕ್ಷಿಣೆಯನ್ನು ಹಾಕಿ ಈ ವಸ್ತುವನ್ನು ಹಾಕೋದ್ರಿಂದ ಕೂಡ ನಿಮ್ಮ ಒಂದು ಮನೆಯಲ್ಲಿ ಯಾವುದೇ ಒಂದು ಅಡಚಣೆಗಳು ಬರ್ತಾಯಿದ್ರು ಕೂಡ ಆ ಅಡಚಣೆಗಳಿಂದ ನೀವು ದೂರ ಆಗ್ತೀರಿ ಅನ್ನೋದನ್ನು ನಾನಿಲ್ಲಿ ತಿಳಿಸ್ತೀನಿ. ನೋಡಿ, ಅವತ್ತಿನ ದಿವಸ ಏನೆಲ್ಲ ನಾವು ಮಾಡಬೇಕು ಅಂತಂದರೆ ದೇವರ ಮನೆಯನ್ನೆಲ್ಲ ನೀಟಾಗಿ ಶುಚಿಗೊಳಿಸಿ ನಿಮ್ಮ ಮನೆಯ ದೇವರ ಮನೆಯನ್ನು ಪೂಜೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವ್ರಿಗೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡು, ನಿಮ್ಮ ಇಷ್ಟ ದೇವ್ರಿಗೂ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡು, ವಿಘ್ನ ವಿನಾಯಕನಿಗೂ ಕೂಡ ನೀವು ಮೊದಲನೇ ಪೂಜೆಯನ್ನು ಸಲ್ಲಿಸ್ಕೊಂಡು, ನೀವು ಇಲ್ಲಿ ನೋಡಿ ಅರಳಿ ಮರವನ್ನು ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು. ಅರಳಿ ಮರಕ್ಕೆ ಬಂದು ನಾವು ಏನನ್ನು ಮಾಡಬೇಕು ಅಂತ ಅನ್ನೋದಾದರೆ, ನೀವು ಪೂಜೆ ಸಾಮಗ್ರಿಗಳನ್ನ ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ ಎಲ್ಲ ಪ್ರತಿಯೊಂದನ್ನು ತೆಗೆದುಕೊಂಡು ಬರಬೇಕು. ನೈವೇದ್ಯಕ್ಕೆ ಬರೋದಾದರೆ ನೈವೇದ್ಯಕ್ಕೆ ನೀವು ಹಸೆ ಹಾಲನ್ನು ತೆಗೆದುಕೊಂಡು ಬರಬೇಕಾಗುತ್ತೆ. ಹಸೆ ಹಾಲನ್ನು ಏನು ಮಾಡಬೇಕು ಅನ್ನೋದನ್ನು ಸಹ ನಾನಿಲ್ಲಿ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ನೀವು ನೈವೇದ್ಯಕ್ಕೆ ನಿಮ್ಮ ಕೈಯಲ್ಲಿ ಏನಾನ ಒಂದು ಸಿಹಿ ಪದಾರ್ಥವನ್ನು ಮಾಡ್ಕೊಂಡು ಬರೋದಾದರೆ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದು. ಇಲ್ಲ ನಮಗೆ ಸಮಯದ ಅಭಾವ ಇದೆ ಅಂತಂದರೆ ಇಲ್ಲಿ ನೋಡಿ ತುಂಬ ಜನ ಇಲ್ಲಿ ಹಸೆ ಕಡಲೆಕಾಳನ್ನು ನೆನೆಸಿಬಿಟ್ಟು ಅದನ್ನೇ ನೈವೇದ್ಯಕ್ಕೆ ತೆಗೆದುಕೊಂಡು ಬಂದರೆ, ಕೆಲವೊಬ್ಬರು ಬೇಯಿಸಿ ತಂದಿದ್ದಾರೆ, ಕೆಲವೊಬ್ಬರು ಹಸೆಯ ಕಡಲೆಕಾಳನ್ನು ಹಾಗೇ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ, ನೀವು ಇಲ್ಲಿ ತೆಂಗಿನಕಾಯನ್ನು ಕೂಡ ಒಡೆದುಬಿಟ್ಟು ಸಹ ಪೂಜೆಯನ್ನು ಸಹ ಇಲ್ಲಿ ಸಲ್ಲಿಸ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಪ್ರತಿಮೆ ಇರೋದ್ರಿಂದ ಅವತ್ತು ಮಂಗಳವಾರ ಆಗಿರೋದ್ರಿಂದ ಅಲ್ಲೂ ಸಹ ಇಲ್ಲಿ ಹಾಲನ್ನು ಹಾಕೋದಾಗಿರ್ಬೋದು, ಮತ್ತು ಒಂದು ನಾಗರ ಕಟ್ಟೆಗೂ ಸಹ ಪ್ರತಿಯೊಬ್ಬರು ಪೂಜೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರೆಲ್ಲ ಮದುವೆ ಆಗಿರುವಂಥ ಮುತ್ತೈದೆಯರಿದ್ದೀರೋ ಮತ್ತು ಯಾರೆಲ್ಲ ಮದುವೆ ಆಗಬೇಕು, ನಮಗೆ ಒಳ್ಳೆಯ ಒಂದು ಗಂಡ ಅನ್ನುವಂಥದ್ದು ಸಿಗಬೇಕು, ನಮಗೆ ಒಳ್ಳೆಯ ಒಂದು ದಾಂಪತ್ಯ ಜೀವನ ಸಿಗಬೇಕು ಅನ್ನೋವಂಥವ್ರು ಈ ಒಂದು ಪೌರ್ಣಮಿ ದಿವಸ ಈ ಒಂದು ಪೂಜೆಯನ್ನು ಮಾಡಿದ್ದೇ ಆದರೆ ನಿಮಗೆ ಸಿಗೋವಂಥ ಮುಂದೆ ಮದುವೆ ಆಗುವಂಥ ಗಂಡ ಒಳ್ಳೆಯವನು ಸಿಗ್ತಾನೆ ಅನ್ನೋವಂಥದ್ದು
ಅದು ತುಂಬ ಅಂದರೆ ತುಂಬ ಪುರಾಣಗಳಲ್ಲೂ ಸಹ ಉಲ್ಲೇಖವಿದೆ. ಅದು ಅರಳಿ ಮರ. ಅರಳಿ ಮರಕ್ಕೆ ನಾವು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು. ಅರಳಿ ಮರದ ಬುಡಕ್ಕೆ ನಾವು ಹಸೆ ಹಾಲನ್ನು ಹಾಕಿ ಪ್ರಾರ್ಥನೆಯನ್ನು ಬೇಕು. ಸಾಕ್ಷಾತ್ ಲಕ್ಷ್ಮಿ ಮತ್ತು ಶ್ರೀ ನಾರಾಯಣರ ಒಂದು ದಿವ್ಯ ಸನ್ನಿಧಾನ ಅಂತಲೇ ಹೇಳಬಹುದು ಅರಳಿ ಮರ. ಆವತ್ತಿನ ಅರಳಿ ಮರಕ್ಕೆ ನಾವು ಅರಿಶಿನ ಕುಂಕುಮ ನೀರನ್ನು ಹಾಕಿ ಹೂವು ಕಡ್ಡಿ ಕರ್ಪೂರವನ್ನು ಇಟ್ಟು ನೈವೇದ್ಯ ಮಾಡಿ ನಾವು ದೇವರ ಹತ್ರಕ್ಕೆ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಇದು ನೀವು ಸಂಜೆ ಒಂದು ಗೋಧೂಳಿ ಸಮಯದಲ್ಲಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಈ ಒಂದು ಪೂಜೆಯನ್ನು ಸಲ್ಲಿಸ್ಕೊಂಡು ನಿಮ್ಮ ಯಜಮಾನರ ಹೆಸರನ್ನು ಹೇಳಿಕೊಂಡು ನೀವು ನಿಮ್ಮ ಯಜಮಾನರ ಹೆಸರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಕೇಳಿಕೊಂಡು ನಿಮ್ದು ಏನೇ ಒಂದು ಸಂಕಷ್ಟ ಇದ್ರೂ ಕೂಡ ತುಂಬ ಜನಕ್ಕೆ ದಾಂಪತ್ಯದಲ್ಲಿ ಬಿರುಕು ಅನ್ನೋವಂಥದ್ದು ಇರುತ್ತೋ ಅದನ್ನು ಸಹ ನೀವು ಆ ದೇವರಲ್ಲಿ ಕೇಳಿಕೊಂಡು ಒಂದು 5 ಪ್ರದಕ್ಷಿಣೆ 3 ಪ್ರದಕ್ಷಿಣೆ 9 ಪ್ರದಕ್ಷಿಣೆಯನ್ನು ನೀವು ಹಾಕ್ಕೊಂಡು ಬಂದಿದ್ದೇ ಆದರೆ ಆ ದೇವರು ನಿಮ್ದು ಎಂಥದ್ದೇ ಒಂದು ದಾಂಪತ್ಯದಲ್ಲಿ ಸಮಸ್ಯೆ ಇದ್ರೂ ಕೂಡ ಅದನ್ನು ಬಗೆಹರಿಸ್ತಾರೆ. ಇನ್ನೊಂದು ಏನು ನಾವು ಮರಿದಿರೇ ಈ ಕೆಲಸವನ್ನು ಮಾಡಬೇಕು. ಮತ್ತು ಚಂದ್ರನಿಗೆ ನಾವು ಅರ್ಘ್ಯವನ್ನು ಕೊಡುವಂಥದ್ದು. ಅರ್ಘ್ಯವನ್ನು ಕೊಡೋದಕ್ಕೆ ನಾವೇನೇನೆಲ್ಲ ತೆಗೆದುಕೊಳ್ಬೇಕು ಅಂತಂದರೆ, ಒಂದು ಚಂಬಲ ನೀರನ್ನು ತೆಗೆದುಕೊಳ್ಬೇಕು. ನೀರಿಗೆ ಸ್ವಲ್ಪ ಹಸೆ ಹಾಲನ್ನು ಹಾಕ್ಕೊಳ್ಬೇಕು. ಅದಕ್ಕೂ ಸಹ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಸ್ವಲ್ಪ ಬಿಳಿ ಬಣ್ಣದ ಹೂಗಳನ್ನು ಹಾಕ್ಕೊಳ್ಬೇಕು. ಬಿಳಿ ಬಣ್ಣದ ಹೂಗಳನ್ನು ಹಾಕ್ಕೊಂಡು ನೀವು ಒಂದು ಮೇಲೆ ಎತ್ತರವಾಗಿರುವಂಥ ಪ್ರದೇಶದಲ್ಲಿ ಚಂದ್ರನನ್ನು ನೋಡಿಕೊಂಡು ನೀವು ನಮಸ್ಕಾರವನ್ನು ಮಾಡಿಕೊಂಡು ನಿಮ್ಮದೇನಿದೆ ಅನ್ನುವಂಥದ್ದು ಕಷ್ಟಗಳನ್ನೆಲ್ಲ ನೀವು ಕೇಳಿಕೊಂಡು ನಾವು ಸೂರ್ಯನಿಗೆ ಯಾವ ರೀತಿಯಾಗಿ ಅರ್ಘ್ಯವನ್ನು ಕೊಡ್ತೀವಿ ಅದೇ ರೀತಿಯಾಗಿ ಚಂದ್ರನಿಗೂ ಸಹ ನಾವು ಅರ್ಘ್ಯವನ್ನು ಕೊಡಬೇಕು. ಒಂದು ಚಂದ್ರನನ್ನು ನೋಡಿಕೊಂಡು ನೀವು ಚಂದ್ರನಿಗೆ ಒಂದು ನಮಸ್ಕಾರವನ್ನು ಹಾಕ್ಕೊಂಡು ಚಂದ್ರನನ್ನು ಕೇಳಿಕೊಂಡು ಅರ್ಘ್ಯವನ್ನು ಬಿಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್